ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಗುರುಗಳೊಬ್ಬರು ಶಿಷ್ಯನೊಡನೆ ಮಾತನಾಡ್ತಾ ಕುಳಿತಿದ್ದರು. ಆ ಶಿಷ್ಯ ತುಂಬ ಸಂಪ್ರದಾಯವಾದಿ. ಅವನ ತಲೆಯಲ್ಲಿ ಸೇರಿಕೊಂಡ ಯಾವುದೇ ವಿಚಾರವನ್ನು ತೆಗೆದು ಹಾಕುವುದಿರಲಿ, ಬದಲಾಯಿಸುವುದು ಕೂಡ ಕಷ್ಟವೇ. ಅವನು ಗುರುಗಳಿಗೆ ಕೇಳಿದ, ನೀವು ಮಾತನಾಡುವುದನ್ನು ಕೇಳಿದರೆ ನನಗೆ ಸಂದೇಹ ಬರುತ್ತದೆ. ಪಾಪ ಪುಣ್ಯಗಳಿದ್ದ ಮೇಲೆ ಸ್ವರ್ಗ ನರಕಗಳು ಇರಬೇಕಲ್ಲವೇ? ಮನುಷ್ಯನ ಒಳ್ಳೆಯ ಕೆಲಸಗಳಿಗೆ ಸ್ವರ್ಗ ಮತ್ತು ಅವನ ತಪ್ಪಿಗೆ ನರಕ ಪ್ರಾಪ್ತಿಯಾಗಬೇಕಲ್ಲವೇ ಅಂತ ಕೇಳಿದ. ಗುರುಗಳು ನಕ್ಕು ನಿಧಾನವಾಗಿ ನೋಡಿದರು. ನೋಡಿ, ಸ್ವರ್ಗ ನರಕ ಅನ್ನೋದು ನಾವು ಮಾಡಿಕೊಂಡ ಕಲ್ಪನೆಗಳು. ನಿಜವಾಗಿ ನೋಡಿದರೆ ಸ್ವರ್ಗ ನರಕ ಎರಡು ನಮ್ಮ ಜೀವನದಲ್ಲೇ ಇವೆ. ಅವುಗಳು ನಮ್ಮ ಸೃಷ್ಟಿಗಳೇ. ಜ್ಞಾನಿಗಳು ಹೇಳಿಲ್ಲವೇ, ಸ್ವರ್ಗ ನರಕವೆಂಬುದು ಬೇರಿಲ್ಲ ಕಾಣಿರೋ ಎಂದು. ಮನುಷ್ಯ ತನ್ನ ನಡತೆಯಿಂದ ಜೀವನವನ್ನು ಸ್ವರ್ಗವನ್ನಾಗಿಯೋ ನರಕವನ್ನಾಗಿಯೋ ಮಾಡಿಕೊಳ್ತಾನೆ. ಆದರೆ ಆ ಮನುಷ್ಯ ಇದನ್ನು ಒಪ್ಪಲಿಕ್ಕೆ ತಯಾರೇ ಇಲ್ಲ. ಇವನನ್ನು ಒಪ್ಪಿಸುವುದನ್ನು ಬಿಟ್ಟು ಗುರುಗಳು ವಿಷಯವನ್ನು ಬದಲಾಯಿಸಿದರು. ಒಂದು ನಿಮಿಷ ಏನನ್ನೂ ಯೋಚಿಸದಂತೆ ಮಾಡಿ, ನಾನು ಕೇಳಿದ ವಿಷಯ ಸರಿಯೇ? ಇದು ನಿಮ್ಮ ಮಗನಿಗೆ ಸಂಬಂಧಪಟ್ಟಿದ್ದು ಅಂದರು. ತಕ್ಷಣ ಅವನು, ಅದಾವ ವಿಷಯ ಸ್ವಾಮಿ ತಾವು ಕೇಳಿದ್ದು ಅಂತ ಕೇಳ್ದ. ಅವನ ಮುಖದಲ್ಲಿ ಆತಂಕ ಕಾಣ್ತಾ ಇತ್ತು. ಗುರುಗಳು ಹೇಳಿದರು, ನಿಮ್ಮ ಮಗ ಕೆಲವು ಸ್ನೇಹಿತರ ಜೊತೆ ಸೇರಿ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾನಂತೆ. ಅದಲ್ಲದೆ ಮೊನ್ನೆ ಯಾವುದೋ ಗಲಾಟೆಯಲ್ಲಿ ಸೇರಿಕೊಂಡು ಜೈಲಿಗೆ ಹೋಗಿದ್ದನಂತೆ. ಅವನ ಜೊತೆಗೆ ಕೆಲಸ ಮಾಡುವವರು ಅವನ ವಿರುದ್ಧ ತಕರಾರು ಮಾಡಿದ್ದಾರಂತೆ. ಇದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರಬೇಕಲ್ಲವೇ ಅಂದರು. ಶಿಷ್ಯನ ಮುಖ ಬಿದ್ದು ಹೋಯಿತು. ಸಂಕಟದಿಂದ ಹೇಳ್ದ, ಹೌದು ಗುರುಗಳೇ, ಅದೊಂದು ನನಗಂಟಿದ ಕಳಂಕವಾಗಿ ಹೋಗಿದೆ. ದಿನನಿತ್ಯ ಮನೆಯಲ್ಲಿ ಇದೇ ಗೋಳು. ನನ್ನ ಹೆಂಡತಿ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ. ಏನು ಮಾಡುವುದೋ ತಿಳಿತಿಲ್ಲ. ಹಾಗಾದರೆ ನಾನೊಂದು ಸಲಹೆ ನೀಡಲಿ ಅಂತ ಕೇಳಿದ್ರು ಗುರುಗಳು. ದಯವಿಟ್ಟು ಏನಾದರೂ ಮಾರ್ಗದರ್ಶನ ಮಾಡಿ ಅಂತ ಆತುರದಿಂದ ಮುಂದೆ ಸರಿದು ಸಿದ್ಧನಾಗಿ ಕುಳಿತ ಶಿಷ್ಯ. ಸರಿ, ಹಾಗಾದರೆ ನಾನು ಹೇಳಿದ ಹಾಗೆ ಮಾಡಿ. ಒಂದು ದಿನ ನಿಮ್ಮ ಮಗನನ್ನು ಕರೆದುಕೊಂಡು ಊರ ಹೊರಗಿನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದಿಬ್ಬರು ಬಲಿಷ್ಠ ವ್ಯಕ್ತಿಗಳಿಗೆ ಕಾಯ್ದುಕೊಂಡಿರಲಿಕ್ಕೆ ಹೇಳಿ. ನೀವು ಅಲ್ಲಿಗೆ ಹೋದ ತಕ್ಷಣ ಅವರಿಬ್ಬರು ನಿಮ್ಮ ಮಗನನ್ನು ಗಟ್ಟಿಯಾಗಿ ಹಿಡಿದು ಅವನ ಕಣ್ಣುಗಳನ್ನು ಕಟ್ಟಲಿಕ್ಕೆ ಹೇಳಿ. ನಂತರ ಅವನ ಕೈಕಾಲುಗಳನ್ನು ಬಲವಾಗಿ ಕಟ್ಟಲಿ. ಒಂದಿಷ್ಟು ಒಣ ಕಟ್ಟಿಗೆಗಳನ್ನು ಕೂಡಿ ಹಾಕಿ ಬೆಂಕಿ ಹಚ್ಚಲಿ. ಬೆಂಕಿ ಜೋರಾಗಿ ಉರಿಯತೊಡಗಿದಾಗ ನಿಮ್ಮ ಮಗನನ್ನು ಎತ್ತಿ ಆ ಬೆಂಕಿಯಲ್ಲಿ ಹಾಕಿಬಿಟ್ಟು ಮನೆಗೆ ಬಂದು ನಿಶ್ಚಿಂತರಾಗಿ ಮಲಗಿಕೊಳ್ಳಿ. ಶಿಷ್ಯ ಹೌಹಾರಿ ಹೋದ. ಇದೇನು ಗುರುಗಳೇ ಸಲಹೆ? ನೀವು ಇಂಥ ಕ್ರೂರಿಗಳು ಅಂದುಕೊಂಡಿರಲಿಲ್ಲ ಅಂತ ಹೇಳಿದ. ಗುರುಗಳು ಬೆನ್ನು ತಟ್ಟಿ ಹೇಳಿದರು, ನೋಡಿ, ನೀವು ನಿಮ್ಮ ಮಗ ಅಷ್ಟೊಂದು ತಪ್ಪು ಮಾಡಿದ್ದರೂ ಅವನ ಮೇಲಿನ ಪ್ರೀತಿಯಿಂದ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಸಿದ್ಧರಾಗ್ತಾ ಇಲ್ಲ. ನಮ್ಮೆಲ್ಲರ ತಂದೆಯಾದಂಥ ಭಗವಂತ, ನಮ್ಮೆಲ್ಲರಿಗಿಂತ ಪ್ರೇಮಮಯಿಯಾದ ದೇವರು ನಮ್ಮನ್ನು ನರಕದಲ್ಲಿ ಹಾಕಿ ನೀವು ತಿಳಿದಂತಹ ಶಿಕ್ಷೆಗಳನ್ನು ಕೊಡ್ತಾನೆ. ಅವನು ಅಷ್ಟು ಕ್ರೂರಿಯೋ? ಶಿಷ್ಯನಿಗೆ ಗುರುಗಳ ಮಾತಿನ ಅರ್ಥ ತಿಳಿಯಿತು. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಭಗವಂತ ಪರಮ ದಯಾಮಯಿ. ಆತ ನಮ್ಮನ್ನು ನಾವು ಕಲ್ಪಿಸಿಕೊಂಡ ಭಯಂಕರ ನರಕಕ್ಕೆ ಹಾಕೋದಿಲ್ಲ. ನಾವೇ ನಮ್ಮ ಅವಿವೇಕತನದಿಂದ, ಆತುರದಿಂದ, ಅಹಂಕಾರದಿಂದ ಜೀವನವನ್ನು ನರಕ ಮಾಡಿಕೊಳ್ಳುತ್ತೇವೆ. ಪ್ರೀತಿ, ಪ್ರೇಮಮಯ, ಕರುಣಾಮಯಗಳಿಂದ ಸ್ವರ್ಗವನ್ನಾಗಿ ಮಾಡಿಕೊಳ್ತೇವೆ. ಕತೆ ಮೆಚ್ಚುಗೆಯಾಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.